Hello students, today I am telling about how to score good marks in maths. ನೀವು ಮ್ಯಾಥ್ಸ್ದಾಗ ಚಲೋ ಮಾರ್ಕ್ಸ್ ತೊಗೋಬೇಕಂದ್ರೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಇದು ನಾ ಯಾವ ಕ್ಲಾಸಿಗೆ ಹೇಳತ್ತಂದ್ರೆ ಸೆವೆಂತ್ ಏಯ್ತ್ ಕ್ಲಾಸಿಗೆ. ನೀವು ಸೆವೆಂತ್ ಇದ್ದಾಗ ಏನಿಲ್ಲ ಭಾಳ ಮಾಡ್ಕೋಬೇಡ್ರಿ. NCERT ಫುಲ್ ಸಾಲ್ವ್ ಮಾಡಿರಿ. ನಿಮಗೆ ಆಗಂತರೂ ಸೆವೆಂತಕ್ಕಂದ್ರೆ ನಿಮಗೆ ಎಂಥವು ಇವು ಆಡಿ ಶರ್ಮಾನು ಬರ್ತಾವೆ, ಆದರೂ ಬೇಡ. ನಿಮ್ಮ ಬೇಸಿಕ್ ಲೆವೆಲ್ NCERT ಸಾಲ್ವ್ ಮಾಡಿರಿ. ಆಮೇಲೆ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಬೇಕು, ಡೈಲಿ ಸಾಲ್ವ್ ಮಾಡಬೇಕು. ಆದ್ರೆ ಏಯ್ತ್ ಬಂದ ಕೂಲೆ ಚೇಂಜ್ ಆಗತ್ತೆ ರೀ. ಏಯ್ತ್ದಾಗ ನಿಮಗೆ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಬರ್ತಾವೆ, ಮಿಕ್ಸ್ಡ್ ಕ್ವಶನ್ಸ್ ಬರ್ತಾವೆ, ಒಂಥರ ಬೇರೆ ಬೇರೆ ಕ್ವಶನ್ಸ್ ಬರ್ತಾವೆ. ಅವ್ನು ಸಾಲ್ವ್ ಮಾಡೋಕೆ ನೀವು NCERT ಫುಲ್ ಹೋಲ್ ಸಾಲ್ವ್ ಮಾಡ್ಕೋಬೇಕು. ಮತ್ತು ಅದಲ್ದೆ ಆಮೇಲೆ NCERTದಾಗ ನೋಡ್ರಿ, ನೀವು ಏನೇನು ಸಾಲ್ವ್ ಮಾಡ್ಬೇಕಂದ್ರೆ NCERT ಎಕ್ಸಸೈಸ್ ಸಾಲ್ವ್ ಮಾಡ್ಬೇಕು. ಎಕ್ಸಸೈಸ್ ಸಾಲ್ವ್ ಮಾಡಿದ್ರಿ, ಎಕ್ಸಾಂಪಲ್ಸ್, ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಸಾಲ್ವ್ ಮಾಡ್ಬೇಕು. ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ನ ಆಮೇಲೆ ಹೇಳ್ತೀನಿ ಇನ್ನೊಂದು ವಿಡಿಯೋದಾಗ. ಆಮೇಲೆ ಇನ್ನು ಏನು ಸಾಲ್ವ್ ಮಾಡ್ಬೇಕಂದ್ರೆ ಆಡಿ ಶರ್ಮ ಸಾಲ್ವ್ ಮಾಡಿರಿ. ಆಡಿ ಶರ್ಮ ಚಲೋ ಐತಿ. ನಿಮ್ಗೆ ಯಾವ ರೆಫರೆನ್ಸ್ ಬುಕ್ ಚಲೋ ಅನ್ಸತ್ತಲ್ಲ ಆ ರೆಫರೆನ್ಸ್ ಬುಕ್ ನೀವು ಸಾಲ್ವ್ ಮಾಡ್ಬೋದು. ಆಮೇಲೆ ಈಗ ಇನ್ನು ಮ್ಯಾಗ ಎಡ್ತಕ್ಕೆ ಹೊಂಟಾರ, ಸೆವೆಂತ್ ಮುಗಿತಿ ಈಗ ಎಡ್ತಕ್ಕೆ ಹೊಂಟಾರಲ್ಲ, ಅವ್ರಿಗೆ ಒಂದು ಟಿಪ್ ಅಂದ್ರೆ ಒಂದು ಹ್ಯಾಕ್ ಅಂದ್ರೆ ಏನಂದ್ರೆ, ನೀವು ಮ್ಯಾಥ್ಸ್ ಡೈಲಿ ಸಾಲ್ವ್ ಮಾಡಬೇಕು. ಡೈಲಿ ಸಾಲ್ವ್ ಮಾಡಿರಿ, ಡೈಲಿ ರಿವೈಸ್ ಮಾಡ್ಕೊರಿ. ಭಾಳ ಬೇಡ, 10 ನಿಮಿಷ ರಿವೈಸ್ ಮಾಡ್ಕೊರಿ. ಒಂದು 20 ನಿಮಿಷ ಏನು ಯಾವತ್ತು ಹೇಳ್ರಲ್ಲ ಕಾನ್ಸೆಪ್ಟ ಅನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊರಿ. ಎಕ್ಸಸೈಸ್ ಎಕ್ಸಾಂಪಲ್ಸ್ ಮತ್ತು ಹೊರಗಿಂದ ಅತ್ತಾಗಿಂತಾಗಿಂದ ಸಾಲ್ವ್ ಮಾಡ್ಕೊರಿ. ಇದು ನಿಮಗೆ ಭಾಳ ಹೆಲ್ಪ್ ಮಾಡ್ತೈತಿ ಫ್ರೆಂಡ್ಸ್. ಮತ್ತು ಎಲ್ಲ ಸ್ಟೂಡೆಂಟ್ಸ್, ಈ ಸ್ಟೂಡೆಂಟ್ಸ್ 8th 9th ತನಕ ಹೊಂಟಾರಲ್ಲ, ಈಗ ಸಿಲೆಬಸ್ CBSE ಚೇಂಜ್ ಆಗ್ತೈತಿ. ಅಂಜಬೇಡ್ರಿ, CBSE ಚೇಂಜ್ ಮಾಡತೈತಿ. ಯಾಕಂದ್ರೆ ಹಳೆ ಚಾಪ್ಟರ್ಸ್ ಏನಿದ್ವಲ್ಲ ಅವು ಅಷ್ಟು ಚಲೋ ಇದ್ದಿದ್ದಿಲ್ಲ. ಚಲೋ ಅದಾವ ಅಂದ್ರೆ ಅಂಥವೇನು ತೆಗ್ಯಾತಿಲ್ಲ, ಒಂದಿಷ್ಟು ತೆಗ್ಯಾತಾರ, ಒಂದಿಷ್ಟು ಕಾನ್ಸೆಪ್ಟ್ಸ್ ಆ್ಯಡ್ ಮಾಡತ್ತಾರ. ಅಂದ್ರೆ ಬೇಸಿಕ್ ಸೈನ್ಸ್ದಾಗ ನೋಡ್ರಿ, ಪ್ರಾಕ್ಟಿಕಲ್ ಯೋಚನೆ ಮಾಡುವಂಥ ಇವನು ಹಾಕತ್ತಾರ ಲೆಸನ್ಸ್. ಅದಕ್ಕೆ ಚೆಂದಂಗೆ ಓದ್ರಿ. ಈ ಸಲ ನೀವು ನನ್ನ ಜೊತೆ ಟಾಪರ ಬರ್ರಿ. ಥ್ಯಾಂಕ್ ಯು.